ಬೆಳಗಾವಿ ಅಧಿವೇಶನ ಇನ್ನೇನು ಆರಂಭ ಆಗ್ತಾ ಇದೆ. ಆದ್ರೆ ಈ ಬೆಳಗಾವಿ ಅಧಿವೇಶನಕ್ಕೆ ಒಂದಷ್ಟು ಭಯ ಕಾಡ್ತಾ ಇದೆ. ಉಗ್ರರ ದಾಳಿಯ ಆತಂಕ ಕಾಡ್ತಾ ಇದೆ. ಈಗಾಗಲೇ ಗುಪ್ತಚರ ಇಲಾಖೆ ಇದ್ರ ಬಗ್ಗೆ ಮಾಹಿತಿಯನ್ನ ಕೂಡ ಕೊಟ್ಟಿದೆ. ಹಾಗಾಗಿ ಸುವರ್ಣಸೌಧಕ್ಕೆ ಒಂದಷ್ಟು ಹೆಚ್ಚಿನ ಭದ್ರತೆಯನ್ನ ಕೂಡ ಒದಗಿಸಲಾಗ್ತಾ ಇದೆ. ಉಗ್ರರ ದಾಳಿಯ ಆತಂಕ ಈಗ ಕಾಡ್ತಾ ಇರೋದು. ಬೆಳಗಾವಿ ಅಧಿವೇಶನಕ್ಕೆ ಉಗ್ರರ ದಾಳಿಯ ಆತಂಕ ಇದೆ. ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಗುಪ್ತಚರ ಇಲಾಖೆ ಮಾಹಿತಿ ಕೊಟ್ಟಿದೆ. ಈಗಾಗಲೇ ಪೊಲೀಸರಿಂದ ಭದ್ರತೆಯನ್ನ ಹೆಚ್ಚಳ ಮಾಡಲಾಗಿದೆ. ಈಗ ಡಿಸೆಂಬರ್ 8ರಿಂದ ಆರಂಭ ಆಗುತ್ತೆ ಚಳಿಗಾಲದ ಅಧಿವೇಶನ. ಈ ಅಧಿವೇಶನದ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯ ಪೊಲೀಸ್ ಭದ್ರತೆಯನ್ನ ಈಗ ಒದಗಿಸಲಾಗ್ತಾ ಇದೆ. 6,000ಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ಬೆಳಗಾವಿ ಅಧಿವೇಶನಕ್ಕೆ ಈಗ ಸುವರ್ಣಸೌಧ ರೆಡಿಯಾಗ್ತಾ ಇದೆ. ಅದರ ನಡುವಿನಲ್ಲಿ ಈ ಉಗ್ರರ ದಾಳಿಯ ಆತಂಕ ಕೂಡ ಕಾಡ್ತಾ ಇರೋದು. ಒಂದಷ್ಟು ಇನ್ಸೈಡ್ ಮಾಹಿತಿಗಳು ಸಿಕ್ಕಿದೆ. ಕೇಂದ್ರ ಗುಪ್ತಚರ ಇಲಾಖೆ ಇದ್ರ ಬಗ್ಗೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ ರಾಜ್ಯ ಸರ್ಕಾರಕ್ಕೆ. ಹಾಗಾಗಿ ರಾಜ್ಯ ಸರ್ಕಾರ ಭದ್ರತಾ ದೃಷ್ಟಿಯಿಂದ ಈಗ 6,000ಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗೆ ನಿಯೋಜನೆ ಮಾಡೋದಕ್ಕೆ ನಿರ್ಧಾರವನ್ನ ಕೂಡ ಮಾಡಿಕೊಂಡಿದ್ದಾರೆ. ಚಳಿಗಾಲದ ಅಧಿವೇಶನ ಆರಂಭ ಆಗುತ್ತೆ. ಹಾಗಾಗಿ ಸಿದ್ಧತೆಯನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಬೆಳಗಾವಿಯ ಜಿಲ್ಲಾಡಳಿತ ಕೂಡ ಈಗ ಮಾಡ್ತಿರುವಂತದ್ದು. ಬೆಳಗಾವಿಯ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಇರಬಹುದು ಅಥವಾ ಬೆಳಗಾವಿಯ ಕಮಿಷನರ್ ಭೂಷಣ್ ಬೋರ್ಸೆ ಜೊತೆಗೆ ಬೆಳಗಾವಿಯ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ಗಳ ಜೊತೆಗೆ ಬೆಳಗಾವಿಯ ಜಿಲ್ಲಾ ಪಂಚಾಯತ್ ಸಿಒ ರಾಹುಲ್ ಸಿಂಧೆ ಅವರು ಈಗಾಗಲೇ ಪೂರ್ವ ಸಿದ್ಧತೆಯನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಈಗ ಮಾಡ್ತಿರುವಂತದ್ದು. ಡಿಸೆಂಬರ್ 8ರಿಂದ ಚಳಿಗಾಲದ ಅಧಿವೇಶನ ಆಗುತ್ತೆ. ಹಾಗಾಗಿ ಯಾವುದೇ ರೀತಿಯಾದ ತೊಂದರೆ ಆಗಬಾರ್ದು ಅಥವಾ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಪೂರ್ವ ಸಿದ್ಧತೆಯನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಈಗ ಮಾಡಲಾಗಿರುವಂತದ್ದು. ಲೋಕೋಪಯೋಗಿ ಇಲಾಖೆ ವತಿಯಿಂದ ಈಗಾಗಲೇ ಸುವರ್ಣಸೌಧ ಮುಂಭಾಗದಲ್ಲಿ ಪಾರ್ಕ್ ಅನ್ನ ನಿರ್ಮಾಣ ಮಾಡಲಾಗಿದೆ ಮತ್ತು ಪಾರ್ಕ್ ನಲ್ಲಿ ವಿವಿಧ ರೀತಿಯ ಕಾರಂಜಿಗಳನ್ನ ಕೂಡ ಇಲ್ಲಿ ಮಾಡಲಾಗುತ್ತಿರುವಂತದ್ದು. ಹಾಗಾಗಿ ಇದನ್ನ 9ನೇ ತಾರೀಕಿಗೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಉದ್ಘಾಟನೆ ಮಾಡೋದಕ್ಕೆ ಕೂಡ ಸಿದ್ಧತೆ ಆಗ್ತಿರುವಂತದ್ದು. ಹಾಗಾಗಿ ಇದರ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಈಗಾಗಲೇ ಡಿಸಿ ಅವರು ಮಾಡಿರುವಂತದ್ದು. ನನ್ನ ಜೊತೆ ಈಗ ಬೆಳಗಾವಿಯ ಜಿಲ್ಲಾಧಿಕಾರಿಗಳಿದ್ದಾರೆ, ಅವರನ್ನ ಕೂಡ ನಾನು ಮಾತಾಡ್ತೇನೆ. ಸರ್, ಏನೇನು ಸಿದ್ಧತೆ ಮಾಡ್ಕೊಂಡು ಮೈಲಾರಿರವರೇ, ಈಗ ಈ ವರ್ಷ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದೆ. ಏನು ಇಶ್ಯೂ ಇಲ್ಲ. ಎಲ್ಲ ಉಪಸಮಿತಿಗಳ ರಚನೆ ಆಗಿದೆ. ವಸತಿ ಸಮಿತಿ ಇರಬಹುದು, 3,000 ಕೊಠಡಿಗಳನ್ನು ನಾವು ವಶಕ್ಕೆ ತಗೊಂಡಿದ್ವಿ. ಅದೇ ರೀತಿ ನಮ್ಮ ಟ್ರಾನ್ಸ್ಪೋರ್ಟ್ ಸಬ್ ಕಮಿಟಿ ಇರಬಹುದು, 700ರಿಂದ 800 ಗಾಡಿಗಳನ್ನು ನಮ್ಮ ವಶಕ್ಕೆ ತಗೊಂಡಿದ್ವಿ. ಜೊತೆನಲ್ಲಿ ಊಟದ ವ್ಯವಸ್ಥೆ, ನಮ್ಮ ಉತ್ತರ ಕರ್ನಾಟಕ ಈ ಶೈಲಿನಲ್ಲಿ ಏನಿದೆ ಆ ರುಚಿಗಳನ್ನು ನಾವು ತೋರಿಸ್ತೀವಿ. ಜೊತೆನಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಏನೇನು ಅವರು ಊಟದ ಪದ್ಧತಿ ಇದೆ, ವೈವಿಧ್ಯತೆ ಏನಿದೆ ಅದನ್ನು ತೋರಿಸ್ತೀವಿ. ಹಾಸನ ಇರ್ಬೋದು, ಮತ್ತೆ ನಮ್ಮ ಉತ್ತರ ಕನ್ನಡ ಇರ್ಬೋದು, ಹಾಗೂ ಮಂಗಳೂರು ಇರ್ಬೋದು, ಕೋಲಾರ ಇರ್ಬೋದು, ಆ ಎಲ್ಲವನ್ನು ಇಲ್ಲಿ ನಾವು ದರ್ಶಿಸ್ತೀವಿ. ಅದಲ್ಲದೆ ಪೊಲೀಸ್ ವ್ಯವಸ್ಥೆ, ಬಂದೋಬಸ್ತ್ ಏನಿದೆ ಅದನ್ನು ನಾವು ಬಿಗಿ ಮಾಡಿದೀವಿ. ಸ್ವಲ್ಪ ಇನ್ಸಿಡೆಂಟ್ಸ್ ಎಲ್ಲ ಆಗ್ತಾ ಇದಾವೆ, ಅದನ್ನು ನಾವು ನಮ್ಮ ದೃಷ್ಟಿನಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ವಿ. 7,000ದಿಂದ 8,000 ಜನ ಪೊಲೀಸ್ ಸಿಬ್ಬಂದಿಗಳನ್ನು ನಾವು ಈ ವರ್ಷ ಇಲ್ಲಿ ನೇಮಕ ಮಾಡ್ಕೊಳ್ತಾ ಇದ್ವಿ. ಅವರಿಗೆ ಡ್ಯೂಟಿ ಹಾಕ್ತೀವಿ. ಜೊತೆನಲ್ಲಿ ಒಂದು ಬೃಹತ್ ಆಕಾರದ ರಾಷ್ಟ್ರ ಧ್ವಜ ಏನಿದೆ ಅದನ್ನು ಇಲ್ಲಿ ಪ್ರದರ್ಶಿಸ್ತೀವಿ. ನಮ್ಮ ಸ್ಪೀಕರ್ ಸಾಹೇಬರು ಅವರು ಹೇಳಿದ್ದಾರೆ, ಆ ಒಂದು ಕೆಲಸವನ್ನು PWD ಅವರು ಇಲ್ಲಿ ಮಾಡ್ತಾರೆ. ಒಂದು ಒಳ್ಳೆ ಕಾರಂಜಿ ಪಾರ್ಕ್ ಇದೆ, ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳು ಬಂದು ಇನಾಗ್ರೇಷನ್ ಮಾಡಲಿಕ್ಕಿದ್ದಾರೆ. ಸೊ ಆ ಒಂದು ಕಾರ್ಯಕ್ರಮವನ್ನು ಇಟ್ಕೊಳ್ತೀವಿ. ಪ್ರತಿಭಟನೆಗಳು ಈ ವರ್ಷ ನನ್ನ ಪ್ರಕಾರ ಕಡಿಮೆ ಆಗುತ್ತೆ. ಯಾಕೆಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ಕಬ್ಬು ಬೆಳೆಗಾರರಿಗೆ ಹಾಗೂ ಗೋವಿನ ಜೋಳ ಬೆಳೆಗಾರರಿಗೆ ಸೂಕ್ತ ಪರಿಹಾರವನ್ನು ನೀಡಿದ್ದಾರೆ. ಸೊ ಅದರಿಂದ ರೈತರ ಬೇಡಿಕೆಗಳೇನಿದೆ, ಪ್ರತಿಭಟನೆದು ಸ್ಕೇಲ್ ಏನಿದೆ ಅದು ನನ್ನ ಪ್ರಕಾರ ಕಡಿಮೆ ಆಗುತ್ತೆ. ಅದನ್ನು ಹೊರತುಪಡಿಸಿ ಬೇರೆ ಬೇರೆ ಪ್ರತಿಭಟನೆಗಾರರು ಏನಿದ್ದಾರೆ ಆ ಸಂಘ ಸಂಸ್ಥೆಗಳ ಜೊತೆ ನಾವು ಮಾತಾಡ್ತಾ ಇದ್ವಿ, ಪದಾಧಿಕಾರಿಗಳ ಜೊತೆ. ಅದನ್ನು ಎಷ್ಟು ಜನ ಯಾವಾಗ ಎಲ್ಲಿಗೆ ಬರ್ತಾರೆ ಆ ಮಾಹಿತಿಯನ್ನು ಅವ್ರು ನಮಗೆ ನೀಡಬೇಕಂತ ನಾವು ಕೋರ್ಕೊಳ್ತಾ ಇದ್ದೀವಿ. ಇದು ಬೆಳಗಾವಿಯ ಜಿಲ್ಲಾಧಿಕಾರಿಗಳು ಹೇಳ್ತಿರುವಂತದ್ದು. ಸಕಲ ಸಿದ್ಧತೆಯನ್ನ ಕೂಡ ಈಗ ನಾವು ಮಾಡ್ಕೊಂಡಿದ್ದೀವಿ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಮಾಂದೇಶ್ ಜೊತೆ ಮೈಲಾರಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿ ಅಧಿವೇಶನ ಇನ್ನೇನು ಆರಂಭ ಆಗ್ತಾ ಇದೆ. ಆದ್ರೆ ಈ ಬೆಳಗಾವಿ ಅಧಿವೇಶನಕ್ಕೆ ಒಂದಷ್ಟು ಭಯ ಕಾಡ್ತಾ ಇದೆ. ಉಗ್ರರ ದಾಳಿಯ ಆತಂಕ ಕಾಡ್ತಾ ಇದೆ. ಈಗಾಗಲೇ ಗುಪ್ತಚರ ಇಲಾಖೆ ಇದ್ರ ಬಗ್ಗೆ ಮಾಹಿತಿಯನ್ನ ಕೂಡ ಕೊಟ್ಟಿದೆ. ಹಾಗಾಗಿ ಸುವರ್ಣಸೌಧಕ್ಕೆ ಒಂದಷ್ಟು ಹೆಚ್ಚಿನ ಭದ್ರತೆಯನ್ನ ಕೂಡ ಒದಗಿಸಲಾಗ್ತಾ ಇದೆ. ಉಗ್ರರ ದಾಳಿಯ ಆತಂಕ ಈಗ ಕಾಡ್ತಾ ಇರೋದು. ಬೆಳಗಾವಿ ಅಧಿವೇಶನಕ್ಕೆ ಉಗ್ರರ ದಾಳಿಯ ಆತಂಕ ಇದೆ. ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಗುಪ್ತಚರ ಇಲಾಖೆ ಮಾಹಿತಿ ಕೊಟ್ಟಿದೆ. ಈಗಾಗಲೇ
ಪೊಲೀಸರಿಂದ ಭದ್ರತೆಯನ್ನ ಹೆಚ್ಚಳ ಮಾಡಲಾಗಿದೆ. ಈಗ ಡಿಸೆಂಬರ್ 8ರಿಂದ ಆರಂಭ ಆಗುತ್ತೆ ಚಳಿಗಾಲದ ಅಧಿವೇಶನ. ಈ ಅಧಿವೇಶನದ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯ ಪೊಲೀಸ್ ಭದ್ರತೆಯನ್ನ ಈಗ ಒದಗಿಸಲಾಗ್ತಾ ಇದೆ. 6,000ಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ಬೆಳಗಾವಿ ಅಧಿವೇಶನಕ್ಕೆ ಈಗ ಸುವರ್ಣಸೌಧ ರೆಡಿಯಾಗ್ತಾ ಇದೆ. ಅದರ ನಡುವಿನಲ್ಲಿ ಈ ಉಗ್ರರ ದಾಳಿಯ ಆತಂಕ ಕೂಡ ಕಾಡ್ತಾ ಇರೋದು. ಒಂದಷ್ಟು ಇನ್ಸೈಡ್ ಮಾಹಿತಿಗಳು ಸಿಕ್ಕಿದೆ. ಕೇಂದ್ರ ಗುಪ್ತಚರ ಇಲಾಖೆ ಇದರ ಬಗ್ಗೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ ರಾಜ್ಯ ಸರ್ಕಾರಕ್ಕೆ. ಹಾಗಾಗಿ ರಾಜ್ಯ ಸರ್ಕಾರ ಭದ್ರತಾ ದೃಷ್ಟಿಯಿಂದ ಈಗ 6,000ಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗೆ ನಿಯೋಜನೆ ಮಾಡೋದಕ್ಕೆ ನಿರ್ಧಾರವನ್ನ ಕೂಡ ಮಾಡಿಕೊಂಡಿದ್ದಾರೆ. ಮಳೆಗಾಲದ ಅಧಿವೇಶನ ಆರಂಭ ಆಗುತ್ತೆ. ಹಾಗಾಗಿ ಸಿದ್ಧತೆಯನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಬೆಳಗಾವಿಯ ಜಿಲ್ಲಾಡಳಿತ ಕೂಡ ಈಗ ಮಾಡ್ತಿರುವಂತದ್ದು. ಬೆಳಗಾವಿಯ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಇರಬಹುದು ಅಥವಾ ಬೆಳಗಾವಿಯ ಕಮಿಷನರ್ ಭೂಷಣ್ ಬೋರ್ಸೆ ಜೊತೆಗೆ ಬೆಳಗಾವಿಯ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಜೊತೆಗೆ ಬೆಳಗಾವಿಯ ಜಿಲ್ಲಾ ಪಂಚಾಯತ್ ಸಿಒ ರಾಹುಲ್ ಸಿಂಧೆ ಅವರು ಈಗಾಗಲೇ ಪೂರ್ವ ಸಿದ್ಧತೆಯನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಈಗ ಮಾಡ್ತಿರುವಂತದ್ದು. ಡಿಸೆಂಬರ್ 8ರಿಂದ ಚಳಿಗಾಲದ ಅಧಿವೇಶನ ಆಗುತ್ತೆ. ಹಾಗಾಗಿ ಯಾವುದೇ ರೀತಿಯಾದ ತೊಂದರೆ ಆಗಬಾರ್ದು ಅಥವಾ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಪೂರ್ವ ಸಿದ್ಧತೆಯನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಈಗ ಮಾಡಲಾಗಿರುವಂತದ್ದು. ಲೋಕೋಪಯೋಗಿ ಇಲಾಖೆಯ ವತಿಯಿಂದ ಈಗಾಗಲೇ ಸುವರ್ಣಸೌಧ ಮುಂಭಾಗದಲ್ಲಿ ಪಾರ್ಕ್ ಅನ್ನ ನಿರ್ಮಾಣ ಮಾಡಲಾಗಿದೆ ಮತ್ತು ಪಾರ್ಕ್ ನಲ್ಲಿ ವಿವಿಧ ರೀತಿಯ ಕಾರಂಜಿಗಳನ್ನ ಕೂಡ ಇಲ್ಲಿ ಮಾಡಲಾಗುತ್ತಿರುವಂತದ್ದು. ಹಾಗಾಗಿ ಇದನ್ನ 9ನೇ ತಾರೀಕಿಗೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಉದ್ಘಾಟನೆ ಮಾಡೋದಕ್ಕೆ ಕೂಡ ಸಿದ್ಧತೆ ಆಗ್ತಿರುವಂತದ್ದು. ಹಾಗಾಗಿ ಇದರ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಈಗಾಗಲೇ ಡಿಸಿ ಅವರು ಮಾಡಿರುವಂತದ್ದು. ನನ್ನ ಜೊತೆ ಈಗ ಬೆಳಗಾವಿಯ ಜಿಲ್ಲಾಧಿಕಾರಿಗಳಿದ್ದಾರೆ, ಅವರನ್ನ ಕೂಡ ನಾನು ಮಾತಾಡ್ತೇನೆ. ಸರ್, ಏನೇನು ಸಿದ್ಧತೆ ಮಾಡ್ಕೊಂಡು ಮೈಲರಿರವರೇ, ಈಗ ಈ ವರ್ಷ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದೆ. ಏನು ಇಶ್ಯೂ ಇಲ್ಲ. ಎಲ್ಲ ಉಪಸಮಿತಿಗಳ ರಚನೆ ಆಗಿದೆ. ವಸತಿ ಸಮಿತಿ ಇರಬಹುದು, 3,000 ಕೊಠಡಿಗಳನ್ನು ನಾವು ವಶಕ್ಕೆ ತಗೊಂಡಿದ್ವಿ. ಅದೇ ರೀತಿ ನಮ್ಮ ಟ್ರಾನ್ಸ್ಪೋರ್ಟ್ ಸಬ್ ಕಮಿಟಿ ಇರಬಹುದು, 700ರಿಂದ 800 ಗಾಡಿಗಳನ್ನು ನಮ್ಮ ವಶಕ್ಕೆ ತಗೊಂಡಿದ್ವಿ. ಜೊತೆನಲ್ಲಿ ಊಟದ ವ್ಯವಸ್ಥೆ, ನಮ್ಮ ಉತ್ತರ ಕರ್ನಾಟಕ ಈ ಶೈಲಿನಲ್ಲಿ ಏನಿದೆ ಆ ರುಚಿಗಳನ್ನು ನಾವು ತೋರಿಸ್ತೀವಿ. ಜೊತೆನಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಏನೇನು ಅವರು ಊಟದ ಪದ್ಧತಿ ಇದೆ, ವೈವಿಧ್ಯತೆ ಏನಿದೆ ಅದನ್ನು ತೋರಿಸ್ತೀವಿ. ಹಾಸನ ಇರ್ಬೋದು, ಮತ್ತೆ ನಮ್ಮ ಉತ್ತರ ಕನ್ನಡ ಇರ್ಬೋದು, ಹಾಗೂ ಮಂಗಳೂರು ಇರ್ಬೋದು, ಕೋಲಾರ ಇರ್ಬೋದು, ಆ ಎಲ್ಲವನ್ನು ಇಲ್ಲಿ ನಾವು ದರ್ಶಿಸ್ತೀವಿ. ಅದಲ್ಲದೆ ಪೊಲೀಸ್ ವ್ಯವಸ್ಥೆ, ಬಂದೋಬಸ್ತ್ ಏನಿದೆ ಅದನ್ನು ನಾವು ಬಿಗಿ ಮಾಡಿದೀವಿ. ಸ್ವಲ್ಪ ಇನ್ಸಿಡೆಂಟ್ಸ್ ಎಲ್ಲ ಆಗ್ತಾ ಇದಾವೆ, ಅದನ್ನು ನಾವು ನಮ್ಮ ದೃಷ್ಟಿನಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಿದ್ವಿ. 7,000ರಿಂದ 8,000 ಜನ ಪೊಲೀಸ್ ಸಿಬ್ಬಂದಿಗಳನ್ನು ನಾವು ಈ ವರ್ಷ ಇಲ್ಲಿ ನೇಮಕ ಮಾಡ್ಕೊಳ್ತಾ ಇದ್ವಿ. ಅವರಿಗೆ ಡ್ಯೂಟಿ ಹಾಕ್ತಿವಿ. ಜೊತೆನಲ್ಲಿ ಒಂದು ಬೃಹತ್ ಆಕಾರದ ರಾಷ್ಟ್ರ ಧ್ವಜ ಏನಿದೆ ಅದನ್ನು ಇಲ್ಲಿ ಪ್ರದರ್ಶಿಸ್ತೀವಿ. ನಮ್ಮ ಸ್ಪೀಕರ್ ಸಾಹೇಬರು ಅವರು ಹೇಳಿದ್ದಾರೆ, ಆ ಒಂದು ಕೆಲಸವನ್ನು PWD ಅವರು ಇಲ್ಲಿ ಮಾಡ್ತಾರೆ. ಒಂದು ಒಳ್ಳೆ ಕಾರಂಜಿ ಪಾರ್ಕ್ ಇದೆ, ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳು ಬಂದು ಇನಾಗ್ರೇಷನ್ ಮಾಡಲಿಕ್ಕಿದ್ದಾರೆ. ಸೊ ಆ ಒಂದು ಕಾರ್ಯಕ್ರಮವನ್ನು ಇಟ್ಕೊಳ್ತೀವಿ. ಪ್ರತಿಭಟನೆಗಳು ಈ ವರ್ಷ ನನ್ನ ಪ್ರಕಾರ ಕಡಿಮೆ ಆಗುತ್ತೆ. ಯಾಕೆಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ಕಬ್ಬು ಬೆಳೆಗಾರರಿಗೆ ಹಾಗೂ ಗೋವಿನ ಬೆಳೆಗಾರರಿಗೆ ಸೂಕ್ತ ಪರಿಹಾರವನ್ನು ನೀಡಿದ್ದಾರೆ. ಸೊ ಅದರಿಂದ ರೈತರ ಬೇಡಿಕೆಗಳೇನಿದೆ, ಪ್ರತಿಭಟನೆದು ಸ್ಕೇಲ್ ಏನಿದೆ ಅದು ನನ್ನ ಪ್ರಕಾರ ಕಡಿಮೆ ಆಗುತ್ತೆ. ಅದನ್ನು ಹೊರತುಪಡಿಸಿ ಬೇರೆ ಬೇರೆ ಪ್ರತಿಭಟನೆಗಾರರು ಏನಿದ್ದಾರೆ ಆ ಸಂಘ ಸಂಸ್ಥೆಗಳ ಜೊತೆ ನಾವು ಮಾತಾಡ್ತಾ ಇದ್ವಿ, ಪದಾಧಿಕಾರಿಗಳ ಜೊತೆ. ಅದನ್ನು ಎಷ್ಟು ಜನ ಯಾವಾಗ ಎಲ್ಲಿಗೆ ಬರ್ತಾರೆ ಆ ಮಾಹಿತಿಯನ್ನು ಅವ್ರು ನಮಗೆ ನೀಡಬೇಕಂತ ನಾವು ಕೋರ್ಕೊಳ್ತಾ ಇದ್ದೀವಿ. ಇದು ಬೆಳಗಾವಿಯ ಜಿಲ್ಲಾಧಿಕಾರಿಗಳು ಹೇಳ್ತಿರುವಂತದ್ದು. ಸಕಲ ಸಿದ್ಧತೆಯನ್ನ ಕೂಡ ಈಗ ನಾವು ಮಾಡ್ಕೊಂಡಿದ್ದೀವಿ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಮಾಂತೇಶ್ ಜೊತೆ ಮೈಲಾರಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿ ಅಧಿವೇಶನ ಇನ್ನೇನು ಆರಂಭ ಆಗ್ತಾ ಇದೆ. ಆದ್ರೆ ಈ ಬೆಳಗಾವಿ ಅಧಿವೇಶನಕ್ಕೆ ಒಂದಷ್ಟು ಭಯ ಕಾಡ್ತಾ ಇದೆ. ಉಗ್ರರ ದಾಳಿಯ ಆತಂಕ ಕಾಡ್ತಾ ಇದೆ. ಈಗಾಗಲೇ ಗುಪ್ತಚರ ಇಲಾಖೆ ಇದ್ರ ಬಗ್ಗೆ ಮಾಹಿತಿಯನ್ನ ಕೂಡ ಕೊಟ್ಟಿದೆ. ಹಾಗಾಗಿ ಸುವರ್ಣಸೌಧಕ್ಕೆ ಒಂದಷ್ಟು ಹೆಚ್ಚಿನ ಭದ್ರತೆಯನ್ನ ಕೂಡ ಒದಗಿಸಲಾಗ್ತಾ ಇದೆ. ಉಗ್ರರ ದಾಳಿಯ ಆತಂಕ ಈಗ ಕಾಡ್ತಾ ಇರೋದು. ಬೆಳಗಾವಿ ಅಧಿವೇಶನಕ್ಕೆ ಉಗ್ರರ ದಾಳಿಯ ಆತಂಕ ಇದೆ. ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಗುಪ್ತಚರ ಇಲಾಖೆ ಮಾಹಿತಿ ಕೊಟ್ಟಿದೆ. ಈಗಾಗಲೇ ಪೊಲೀಸರಿಂದ ಭದ್ರತೆಯನ್ನ ಹೆಚ್ಚಳ ಮಾಡಲಾಗಿದೆ. ಈಗ ಡಿಸೆಂಬರ್ 8ರಿಂದ ಆರಂಭ ಆಗುತ್ತೆ ಚಳಿಗಾಲದ ಅಧಿವೇಶನ. ಈ ಅಧಿವೇಶನದ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯ ಪೊಲೀಸ್ ಭದ್ರತೆಯನ್ನ ಈಗ ಒದಗಿಸಲಾಗ್ತಾ ಇದೆ. 6,000ಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ಬೆಳಗಾವಿ ಅಧಿವೇಶನಕ್ಕೆ ಈಗ ಸುವರ್ಣಸೌಧ ರೆಡಿಯಾಗ್ತಾ ಇದೆ. ಅದರ ನಡುವಿನಲ್ಲಿ ಈ ಉಗ್ರರ ದಾಳಿಯ ಆತಂಕ ಕೂಡ ಕಾಡ್ತಾ ಇರೋದು. ಒಂದಷ್ಟು
ಇನ್ಸೈಡ್ ಮಾಹಿತಿಗಳು ಸಿಕ್ಕಿದೆ. ಕೇಂದ್ರ ಗುಪ್ತಚರ ಇಲಾಖೆ ಇದ್ರ ಬಗ್ಗೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ ರಾಜ್ಯ ಸರ್ಕಾರಕ್ಕೆ. ಹಾಗಾಗಿ ರಾಜ್ಯ ಸರ್ಕಾರ ಭದ್ರತಾ ದೃಷ್ಟಿಯಿಂದ ಈಗ 6,000ಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗೆ ನಿಯೋಜನೆ ಮಾಡೋದಕ್ಕೆ ನಿರ್ಧಾರವನ್ನ ಕೂಡ ಮಾಡಿಕೊಂಡಿದ್ದಾರೆ. ಮಳೆಗಾಲದ ಅಧಿವೇಶನ ಆರಂಭ ಆಗುತ್ತೆ. ಹಾಗಾಗಿ ಸಿದ್ಧತೆಯನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಬೆಳಗಾವಿಯ ಜಿಲ್ಲಾಡಳಿತ ಕೂಡ ಈಗ ಮಾಡ್ತಿರುವಂತದ್ದು. ಬೆಳಗಾವಿಯ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಇರಬಹುದು ಅಥವಾ ಬೆಳಗಾವಿಯ ಕಮಿಷನರ್ ಭೂಷಣ್ ಬೋರ್ಸೆ ಜೊತೆಗೆ ಬೆಳಗಾವಿಯ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಜೊತೆಗೆ ಬೆಳಗಾವಿಯ ಜಿಲ್ಲಾ ಪಂಚಾಯತ್ ಸಿಒ ರಾಹುಲ್ ಸಿಂಧೆ ಅವರು ಈಗಾಗಲೇ ಪೂರ್ವ ಸಿದ್ಧತೆಯನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಈಗ ಮಾಡ್ತಿರುವಂತದ್ದು. ಡಿಸೆಂಬರ್ 8ರಿಂದ ಚಳಿಗಾಲದ ಅಧಿವೇಶನ ಆಗುತ್ತೆ. ಹಾಗಾಗಿ ಯಾವುದೇ ರೀತಿಯಾದ ತೊಂದರೆ ಆಗಬಾರ್ದು ಅಥವಾ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಪೂರ್ವ ಸಿದ್ಧತೆಯನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಈಗ ಮಾಡಲಾಗಿರುವಂತದ್ದು. ಲೋಕೋಪಯೋಗಿ ಇಲಾಖೆ ವತಿಯಿಂದ ಈಗಾಗಲೇ ಸುವರ್ಣಸೌಧ ಮುಂಭಾಗದಲ್ಲಿ ಪಾರ್ಕ್ ಅನ್ನ ನಿರ್ಮಾಣ ಮಾಡಲಾಗಿದೆ ಮತ್ತು ಪಾರ್ಕ್ ನಲ್ಲಿ ವಿವಿಧ ರೀತಿಯ ಕಾರಂಜಿಗಳನ್ನ ಕೂಡ ಇಲ್ಲಿ ಮಾಡಲಾಗುತ್ತಿರುವಂತದ್ದು. ಹಾಗಾಗಿ ಇದನ್ನ 9ನೇ ತಾರೀಕಿಗೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಉದ್ಘಾಟನೆ ಮಾಡೋದಕ್ಕೆ ಕೂಡ ಸಿದ್ಧತೆ ಆಗ್ತಿರುವಂತದ್ದು. ಹಾಗಾಗಿ ಇದರ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಈಗಾಗಲೇ ಡಿಸಿ ಅವರು ಮಾಡಿರುವಂತದ್ದು. ನನ್ನ ಜೊತೆ ಈಗ ಬೆಳಗಾವಿಯ ಜಿಲ್ಲಾಧಿಕಾರಿಗಳಿದ್ದಾರೆ, ಅವರನ್ನ ಕೂಡ ನಾನು ಮಾತಾಡ್ತೇನೆ. ಸರ್, ಏನೇನು ಸಿದ್ಧತೆ ಮಾಡ್ಕೊಂಡು ಮೈಲರಿರವರೇ, ಈಗ ಈ ವರ್ಷ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದೆ, ಏನು ಇಶ್ಯೂ ಇಲ್ಲ. ಎಲ್ಲ ಉಪಸಮಿತಿಗಳ ರಚನೆ ಆಗಿದೆ. ವಸತಿ ಸಮಿತಿ ಇರಬಹುದು, 3,000 ಕೊಠಡಿಗಳನ್ನು ನಾವು ವಶಕ್ಕೆ ತಗೊಂಡಿದ್ವಿ. ಅದೇ ರೀತಿ ನಮ್ಮ ಟ್ರಾನ್ಸ್ಪೋರ್ಟ್ ಸಬ್ ಕಮಿಟಿ ಇರಬಹುದು, 700ರಿಂದ 800 ಗಾಡಿಗಳನ್ನು ನಮ್ಮ ವಶಕ್ಕೆ ತಗೊಂಡಿದ್ವಿ. ಜೊತೆನಲ್ಲಿ ಊಟದ ವ್ಯವಸ್ಥೆ, ನಮ್ಮ ಉತ್ತರ ಕರ್ನಾಟಕ ಈ ಶೈಲಿನಲ್ಲಿ ಏನಿದೆ ಆ ರುಚಿಗಳನ್ನು ನಾವು ತೋರಿಸ್ತೀವಿ. ಜೊತೆನಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಏನೇನು ಅವರು ಊಟದ ಪದ್ಧತಿ ಇದೆ, ವೈವಿಧ್ಯತೆ ಏನಿದೆ ಅದನ್ನು ತೋರಿಸ್ತೀವಿ. ಹಾಸನ ಇರ್ಬೋದು, ಮತ್ತೆ ನಮ್ಮ ಉತ್ತರ ಕನ್ನಡ ಇರ್ಬೋದು, ಹಾಗೂ ಮಂಗಳೂರು ಇರ್ಬೋದು, ಕೋಲಾರ ಇರ್ಬೋದು, ಆ ಎಲ್ಲವನ್ನು ಇಲ್ಲಿ ನಾವು ದರ್ಶಿಸ್ತೀವಿ. ಅದಲ್ಲದೆ ಪೊಲೀಸ್ ವ್ಯವಸ್ಥೆ, ಬಂದೋಬಸ್ತ್ ಏನಿದೆ ಅದನ್ನು ನಾವು ಬಿಗಿ ಮಾಡಿದೀವಿ. ಸ್ವಲ್ಪ ಇನ್ಸಿಡೆಂಟ್ಸ್ ಎಲ್ಲ ಆಗ್ತಾ ಇದಾವೆ, ಅದನ್ನು ನಾವು ನಮ್ಮ ದೃಷ್ಟಿನಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಿದ್ವಿ. 7,000ರಿಂದ 8,000 ಜನ ಪೊಲೀಸ್ ಸಿಬ್ಬಂದಿಗಳನ್ನು ನಾವು ಈ ವರ್ಷ ಇಲ್ಲಿ ನೇಮಕ ಮಾಡ್ಕೊಳ್ತಾ ಇದ್ದೀವಿ, ಅವರಿಗೆ ಡ್ಯೂಟಿ ಹಾಕ್ತೀವಿ. ಜೊತೆನಲ್ಲಿ ಒಂದು ಬೃಹತ್ ಆಕಾರದ ರಾಷ್ಟ್ರ ಧ್ವಜ ಏನಿದೆ ಅದನ್ನು ಇಲ್ಲಿ ಪ್ರದರ್ಶಿಸ್ತೀವಿ. ನಮ್ಮ ಸ್ಪೀಕರ್ ಸಾಹೇಬರು ಅವರು ಹೇಳಿದ್ದಾರೆ, ಆ ಒಂದು ಕೆಲಸವನ್ನು PWD ಅವರು ಇಲ್ಲಿ ಮಾಡ್ತಾರೆ. ಒಂದು ಒಳ್ಳೆ ಕಾರಂಜಿ ಪಾರ್ಕ್ ಇದೆ, ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳು ಬಂದು ಇನಾಗ್ರೇಷನ್ ಮಾಡಲಿಕ್ಕಿದ್ದಾರೆ. ಸೊ ಆ ಒಂದು ಕಾರ್ಯಕ್ರಮವನ್ನು ಇಟ್ಕೊಳ್ತೀವಿ. ಪ್ರತಿಭಟನೆಗಳು ಈ ವರ್ಷ ನನ್ನ ಪ್ರಕಾರ ಕಡಿಮೆ ಆಗುತ್ತೆ. ಯಾಕೆಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ಕಬ್ಬು ಬೆಳೆಗಾರರಿಗೆ ಹಾಗೂ ಗೋವಿನ ಜೋಳ ಬೆಳೆಗಾರರಿಗೆ ಸೂಕ್ತ ಪರಿಹಾರವನ್ನು ನೀಡಿದ್ದಾರೆ. ಸೊ ಅದರಿಂದ ರೈತರ ಬೇಡಿಕೆಗಳೇನಿದೆ, ಪ್ರತಿಭಟನೆದು ಸ್ಕೇಲ್ ಏನಿದೆ ಅದು ನನ್ನ ಪ್ರಕಾರ ಕಡಿಮೆ ಆಗುತ್ತೆ. ಅದನ್ನು ಹೊರತುಪಡಿಸಿ ಬೇರೆ ಬೇರೆ ಪ್ರತಿಭಟನೆಗಾರರು ಏನಿದ್ದಾರೆ ಆ ಸಂಘ ಸಂಸ್ಥೆಗಳ ಜೊತೆ ನಾವು ಮಾತಾಡ್ತಾ ಇದ್ವಿ, ಪದಾಧಿಕಾರಿಗಳ ಜೊತೆ. ಅದನ್ನು ಎಷ್ಟು ಜನ ಯಾವಾಗ ಎಲ್ಲಿಗೆ ಬರ್ತಾರೆ ಆ ಮಾಹಿತಿಯನ್ನು ಅವ್ರು ನಮಗೆ ನೀಡಬೇಕಂತ ನಾವು ಕೊಡ್ಕೊಳ್ತಾ ಇದ್ದೀವಿ. ಇದು ಬೆಳಗಾವಿಯ ಜಿಲ್ಲಾಧಿಕಾರಿಗಳು ಹೇಳ್ತಿರುವಂತದ್ದು. ಸಕಲ ಸಿದ್ಧತೆಯನ್ನ ಕೂಡ ಈಗ ನಾವು ಮಾಡ್ಕೊಂಡಿದ್ದೀವಿ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಮಾಂದೇಶ್ ಜೊತೆ ಮೈಲಾರ್ಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.